ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಇಲ್ಲಿ ಜಯಂತನ್ನ ಪೊಲೀಸವರೇನೋ ಹೇಳ್ಕೊಂಡು ಹೋದರು. ಹಾಗಿದ್ರೆ ಏನಾಯಿತು ಅದಾದ ನಂತರ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಜಯಂತ್ ಮತ್ತು ಜಾನು ಇಬ್ಬರ ಒಂದು ಬಂಧಕ್ಕೆ ಬ್ರೇಕ್ ಬಿತ್ತದೆ. ಇಲ್ಲಿ ಜಯಂತ್ ಬಂಧನದಿಂದ ಮುಕ್ತಳಾಗೋದಕ್ಕೆ ಜಾನು ತೀರ್ಮಾನವನ್ನು ಮಾಡಿಕೊಂಡಿದ್ದಾಳೆ. ಇಡೀ ಮನೆಯವರ ಮುಂದೆ ಜಯಂತ್ನ ಬಂಡವಾಳವನ್ನು ಬಿಚ್ಚಿಡ್ತಾಳೆ. ಜಯಂತ ನಿಜಕ್ಕೂ ಕೂಡ ಬೇಡ ಅಂತ ಹೇಳಿದ್ರು ಕೂಡ ಜಾನು ಕೇಳುವುದಿಲ್ಲ. ಜಯಂತ್ನ ಇಂಚಿಂಚು ಗುಣವನ್ನು ಕೂಡ ಎಲ್ಲರ ಮುಂದೆ ಬಿಚ್ಚಿಡ್ತಿದ್ದಾಗೆ ಇಡೀ ಮನೆ ಶಾಕ್ ಆಗುತ್ತೆ. ಯಾಕಂದರೆ ಇಡೀ ಮನೆ ಅಂದ್ಕೊಂಡಿತ್ತು ಜಾನುನ ತುಂಬ ಪ್ರೀತಿ ಮಾಡ್ತಾರೆ ಚಿನ್ನುಮರಿ ಅಂತ ಹೇಳಿ, ಇಂಥವ್ರಿಗೆ ಮದುವೆ ಮಾಡೋದಕ್ಕೆ ನಾವು ಪುಣ್ಯ ಮಾಡಿದ್ವಿ, ನಮ್ಮ ಮಗಳು ಇಂಥವ್ರನ್ನ ಪಡೆಯೋದಕ್ಕೆ ಪುಣ್ಯ ಮಾಡಿದ್ಲು ಅಂತ ಅಂದ್ಕೊಂಡಿದ್ರು. ಬಟ್ ಯಾವಾಗ ಜಾನು ಹೇಳ್ದಂಥ ಮಾತನ್ನು ಕೇಳಿದ್ರು ನಿಜಕ್ಕೂ ಎಲ್ರಿಗೂ ಕೂಡ ಶಾಕ್ ಆಗುತ್ತೆ. ಏನದು, ನಿಮ್ಮನ್ನು ದೇವತಾ ಮನುಷ್ಯ ಅಂದ್ಕೊಂಡಿದ್ವಿ, ಆದರೆ ನೀವು ಇಷ್ಟು ಮಟ್ಟಿಗೆ ಚಿನ್ನುಮರಿ ಅಂದ್ಕೊಂಡೆ ನನ್ನ ಮಗಳಿಗೆ ಎಷ್ಟು ಹಿಂಸೆ ಮಾಡಿದ್ರ. ನನ್ನ ಮಗಳು ನಿಜಕ್ಕೂ ಒಳ್ಳೆಯ ಹೆಣ್ಮಕ್ಳು, ಅವಳು ಆಗಿರೋದಕ್ಕೆ ನಿಮ್ಮ ಎಲ್ಲ ನೋವನ್ನು ಕೂಡ ಸಹಿಸ್ಕೊಂಡು ಮತ್ತೆ ನಿಮಗೆ ಮತ್ತೊಂದು ಅವಕಾಶವನ್ನು ಕೊಟ್ಟಿದ್ಲು ಅಂತಂದಮೇಲೆ ನಿಜಕ್ಕೂ ಕೂಡ ಜಾನುಗೆ ಏನು ಹೇಳೋಕ್ಕೂ ಕೂಡ ನಾವು ಆಗೋದಿಲ್ಲ ಅಂತ ಹೇಳ್ತಾರೆ. ಜೊತೆಗೆ ನೀವು ಇಂಥ ಮನುಷ್ಯ ಅಂತ ಗೊತ್ತಿರಲಿಲ್ಲ, ಮೇಲ್ನೋಟಕ್ಕೆ ಎಷ್ಟು ಒಳ್ಳೆಯ ರೀತಿ ಮಾಡ್ಕೋತೀರಾ, ನಿಮ್ಮನ್ನು ನಂಬಿ ನಾವು ನಮ್ಮ ಮಗಳನ್ನ ನಿಮ್ಮ ಜೊತೆ ಕಳಿಸ್ಕೊಟ್ಟು ಎಂಥ ತಪ್ಪು ಮಾಡಿಬಿಟ್ವಿ, ನಿಜಕ್ಕೂ ನಾವು ದೊಡ್ಡ ತಪ್ಪನ್ನೇ ಮಾಡಿಬಿಟ್ಟಿದ್ದೀವಿ, ನಮ್ಮ ಮಗಳು ಅದು ಎಷ್ಟೆಲ್ಲ ನೋವು ಅನುಭವಿಸಿದ್ಲು ಅಂತ ಹೇಳ್ತಿದ್ದಾರೆ. ಇತ್ತ ಕಡೆ ಜಯಂತ ಜಾನು ದಯವಿಟ್ಟು ಕ್ಷಮಿಸ್ಬಿಡಿ, ನಾನು ನಿಜವಾಗ್ಲೂ ಪ್ರೀತಿ ಅಂದರೆ ಏನು ಅಂತ ಗೊತ್ತಿಲ್ಲ, ನನಗೆ ಪ್ರೀತಿ ಹೇಳ್ಕೊಟ್ಟಿದ್ದೆ ನೀವು ಬಂದ ನಂತರನೇ ನನಗೆ ಪ್ರೀತಿ ಏನು ಅಂತ ಗೊತ್ತಾಗಿತ್ತು, ಆ ಪ್ರೀತಿಯನ್ನು ಹೇಗೆ ವ್ಯಕ್ತಪಡಿಸಬೇಕು ಅಂತ ನಿಮಗೆ ಗೊತ್ತಾಗಲಿಲ್ಲ, ಹಾಗಾಗಿ ಈ ರೀತಿ ಆಗೋಗಿದೆ, ದಯವಿಟ್ಟು ಕ್ಷಮಿಸ್ಬಿಡಿ, ತಪ್ಪನ್ನು ಒಪ್ಕೋತಾ ಇದ್ದೀನಲ್ವಾ, ದಯವಿಟ್ಟು ಮತ್ತೊಂದು ಅವಕಾಶ ಕೊಡಿ ಅಂತ ಕೇಳ್ತಿದ್ದಾರೆ. ಎಷ್ಟು ಬಾರಿ ನಿಮಗೆ ಅವಕಾಶ ಕೊಡಲಿಕ್ಕಾಗುತ್ತೆ, ಜೈಲಲ್ಲಿರೋರು ಅಪರಾಧ ಮಾಡಿರ್ತಾರೆ, ಒಂದು ಅಪರಾಧ ಮಾಡಿ ಎಷ್ಟು ವರ್ಷಗಳಿಂದ ಶಿಕ್ಷೆ ಅನುಭವಿಸ್ತಿರ್ತಾರೆ, ಆದರೆ ನೀವು ಮೇಲಿಂದ ಮೇಲೆ ತಪ್ಪು ಮಾಡ್ತಾನೆ ಇದ್ದೀರಾ, ಆದರೆ ನೀವು ಯಾವತ್ತಾರು ಶಿಕ್ಷೆ ಅನುಭವಿಸಿದ್ರ? ಖಂಡಿತವಾಗ್ಲೂ ಇಲ್ಲ. ನಿಮ್ಮನ್ನು ಎಷ್ಟು ಬಾರಿ ಕ್ಷಮಿಸಿದೆ, ಆದರೆ ಆ ಕ್ಷಮೆಗೆ ನೀವು ಅರ್ಹರು ಅಲ್ಲ, ಯಾಕಂದರೆ ನೀವು ನರರೂಪದ ರಾಕ್ಷಸ, ನೋಡೋಕ್ಕಷ್ಟೇ ಮನುಷ್ಯರ ಥರ ಕಾಣಿಸ್ತೀರ, ಆದರೆ ನಿಮ್ಮ ನಡವಳಿಕೆ ಏನು ಅನ್ನೋದು ಇವಾಗ ಎಲ್ರಿಗೂ ಕೂಡ ಗೊತ್ತಾಗಿದೆ ಅಂತ ಜಾನು ಹೇಳ್ತಾರೆ. ಈ ಕಡೆ ಮಲ್ಲಿ ಕೂಡ ಹೌದೌದು, ಇವ್ರ ಮನೆಗೆ ಹೋಗಿದ್ದಾರೆ, ಇವರು ಜಾನುವನ್ನು ನೋಡ್ಕೊಳ್ಳೋದು ನೋಡಿದ್ದೆ, ಎಷ್ಟು ಚೆನ್ನಾಗಿ ನೋಡ್ಕೋತಾರೆ, ನಿಜವಾಗ್ಲೂ ಇಂಥವ್ರನ್ನ ಪಡೆಯೋದಕ್ಕೆ ನಮ್ಮ ಜಾನು ಪುಣ್ಯ ಮಾಡಿದ್ಲು ಅಂದ್ಕೊಂಡಿದ್ವಿ, ಆದರೆ ಈ ಮನುಷ್ಯ ಎಷ್ಟನ್ನ ಹಿಂಸೆ ಮಾಡಿದ್ದಾರೆ, ನಿಜಕ್ಕೂ ನೋಡಿದ್ರೆ ಆ ರೀತಿ ಅನಿಸೋದೇ ಇಲ್ಲ ಅಂತ ಅವರು ಹೇಳ್ತಿದ್ದಾರೆ. ನನ್ನ ತಂಗಿ ಇಷ್ಟೆಲ್ಲ ಅನುಭವಿಸಿದಾಳೆ, ಅವಳು ಅಂದರೆ ಇವತ್ತು ಅವಳು ಈ ರೀತಿ ರೋಸೋಗಿದ್ದಾಳೆ ಅಂದರೆ ಅಲ್ಲಿ ನಿಜವಾಗ್ಲೂ ನಮಗೇನೂ ಹೇಳೋಕ್ಕಿಲ್ಲ, ಈ ವ್ಯಕ್ತಿಗೆ ಕ್ಷಮೆನೇ ಇಲ್ಲ ಅಂತ ಭಾವನಾ ಹೇಳ್ತಾರೆ. ಇಲ್ಲಿ ಸಿದ್ದು ಮತ್ತು ವೆಂಕಿ ಇಬ್ಬರು ಕೂಡ ಹೊಡೆಯೋದಕ್ಕೆ ಅಂತಲೇ ಮುಂದಾಗ್ಬಿಡ್ತಾರೆ. ಆಗ ಭಾವನಾ ದಯವಿಟ್ಟು ಸುಮ್ಮನೆ ಬಿಟ್ಬಿಡಿ, ಈ ಮನುಷ್ಯ ಯಾವುದೇ ರೀತಿಯಲ್ಲೂ ಕೂಡ ಬದಲಾಗೋದಿಲ್ಲ, ನನ್ನ ತಂಗಿ ಎಂಥ ಒಳ್ಳೆ ಹುಡುಗಿ ಗೊತ್ತಾ, ಅವಳು ಎಂಥದ್ದಾದರೂ ಸಹಿಸ್ಕೊಂಡು ಎಂಥ ವ್ಯಕ್ತಿನಾದರೂ ಕೂಡ ಬದಲಾಯಿಸ್ಬಿಡ್ತಾಳೆ, ಅಂಥವಳಿಂದನೇ ವ್ಯಕ್ತಿಯನ್ನು ಬದಲಾಯಿಸೋಕ್ಕಾಗಿಲ್ಲ ಅಂದರೆ ಖಂಡಿತ ಯಾವುದೇ ಕಾರಣಕ್ಕೂ ಕೂಡ ಈ ವ್ಯಕ್ತಿಯನ್ನು ಬದಲಾಯಿಸೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ. ತದನಂತರ ನಡಿಯಮ್ಮ, ಯಾವುದೇ ಕಾರಣಕ್ಕೂ ನೀನು ಇವ್ರ ಜೊತೆ ನಿಂತ್ಕೋಬೇಡ, ಇವ್ರ ಜೊತೆ ಬದುಕಬೇಡ ಅಂತ ಅಮ್ಮ ಕರ್ಕೊಂಡು ಹೋಗ್ಬೇಕಿದ್ರೆ ಇಲ್ಲಿ ಜಯಂತ್ ದಯವಿಟ್ಟು ಮಾವ ಕ್ಷಮಿಸ್ಬಿಡಿ, ಇನ್ನೊಂದು ಅವಕಾಶ ಕೊಡಿ, ಜಾನು ಅವ್ರನ್ನ ಎಲ್ಲೂ ಕರ್ಕೊಂಡು ಹೋಗಬೇಡಿ ಅಂದಾಗ ದಯವಿಟ್ಟು ನೀವು ನನ್ನನ್ನು ಮಾವ ಅಂತಲೇ ಕರಿಬೇಡಿ, ಏನು ಯೋಗ್ಯತೆ ಇದೆ ಅಂತ ನಿಮಗೆ ಮಾವ ಅಂತ ಕರಿತೀರಾ, ನಿಮ್ಮನ್ನು ಎಷ್ಟು ನಂಬಿದ್ವಿ ನಾವು, ಆದರೆ ಇವತ್ತು ನಿಮ್ಮ ಬಂಡವಾಳ ಏನು ಅಂತ ಗೊತ್ತಾಗಿದೆ, ಇನ್ನು ಒಂದು ಕ್ಷಣ ನನ್ನ ಮಗಳು ನಿಮ್ಮ ಜೊತೆ ಇರಬಾರ್ದು ಅಂತ ಕರ್ಕೊಂಡು ಹೋಗಬೇಕಾದ್ರೆ ಇಲ್ಲಿ ಜಾನು 1 ನಿಮಿಷ ಅಂತ ಇವ್ರು ಕಂಡ್ರೇ ಯಾವುದೇ ರೀತಿಯಲ್ಲೂ ಕೂಡ ನನಗೆ ಪ್ರೀತಿ ಇಲ್ಲ, ಇವ್ರು ಕೊಡೋ ಪ್ರೀತಿನೂ ನನಗೆ ಹಾಕೋದಿಲ್ಲ, ನನಗೂ ಇವಕ್ಕೆ ಪ್ರೀತಿ ಕೊಡೋಕ್ಕೆ ಯಾವುದೇ ರೀತಿಯಲ್ಲೂ ಕೂಡ ಮನಸ್ಸಿಲ್ಲ, ಅಂದಮೇಲೆ ಇವ್ರು ಕಟ್ಟಿರೋ ತಾಳಿ ಕೂಡ ನನ್ನ ಕುತ್ತಿಗೆಯಲ್ಲಿ ಇರಬಾರ್ದು ಅಂತ ಹೇಳಿಬಿಡ್ತಾರೆ. ಏನಮ್ಮ ಮಾತಾಡ್ತಿದ್ಯಾ ನೀನು, ಆ ರೀತಿ ಯಾರಾದರೂ ತಾಳಿ ಬಿಚ್ಚಿಕೊಡ್ತಾರಾ ಅಂತ ಅಮ್ಮ ಕೇಳಿದಾಗ ಅಮ್ಮ ಏನು ಅಂದ್ಕೊಂಡಿದ್ಯಾ, ಅವರು ಜೊತೆನೇ ನಾನಿಲ್ಲ, ನನ್ನ ಬದುಕೇ ಇಲ್ಲ ಅಂದಮೇಲೆ ಕಟ್ಟಿರೋ ತಾಳಿಗೆ ಏನಮ್ಮ ಬೆಲೆ ಇರುತ್ತೆ, ಸಮಾಜ ತಾಳಿ ಇಲ್ಲ ಅಂದರೆ ಆ ಬಗ್ಗೆ ಕೆಟ್ಟದಾಗಿ ಹುಡುಗಿ ಬಗ್ಗೆ ಮಾತಾಡ್ತಾರೆ ಅಂತನ. ಇವತ್ತಿನ ಸಮಾಜ ಬದಲಾಗಿದೆ ಅಮ್ಮ, ಹೆಣ್ಮಕ್ಳು ಬದಲಾಗಿದ್ದಾರೆ, ಗಂಡ್ಮಕ್ಳು ಅಷ್ಟೇ ಅವರು ಧೈರ್ಯವಂತರಾಗಿದ್ದಾರೆ, ದಯವಿಟ್ಟು ನೀವು ತಲೆ ಕೆಡಿಸ್ಕೋಬೇಡಿ, ಈ ಸಮಾಜನ ಹೇಗೆ ಎದುರಿಸಬೇಕು ಅನ್ನೋದು ನಮಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅಂತ ಹೇಳಿದ್ದೆ. ತಾಳಿ ಕಿತ್ತು ಇಲ್ಲಿ ಜಯಂತ್ ಮುಖದ ಮೇಲೆ ಬಿಸಾಡ್ತಾರೆ.
ಈ ಕಡೆ ಜಯಂತ್ ದಯವಿಟ್ಟು ಬೇಡ ಜಾನು ಅವರೇ, ನನ್ನನ್ನು ಬಿಟ್ಟು ಹೋಗಬೇಡಿ ಅಂತ ಕೇಳ್ಕೊತಾ ಇದ್ರು ಕೂಡ ಜಾನು ಇನ್ನು ಮುಂದೆ ಯಾವುದೇ ರೀತಿಯಲ್ಲೂ ಕೂಡ ನಿಮ್ಮ ನಡುವೆ ಯಾವುದೇ ರೀತಿ ಸಂಬಂಧ ಇಲ್ಲ. ಸಪ್ತಪದಿ ತುಡಿಬೇಕಾದ್ರೆ ನೀವು ಏನು ನನಗೆ ಭಾಷೆ ಕೊಟ್ಟಿದ್ರು ಯಾವುದನ್ನು ಕೂಡ ನಡ್ಕೊಳ್ಳಿಲ್ಲ ನೀವು, ಅಂಥದ್ರಲ್ಲಿ ಈ ಸಂಬಂಧಕ್ಕೆ ಬೆಲೆನೇ ಇಲ್ಲ. ಇನ್ನು ನೀವು ಯಾರೋ ನಾನು ಯಾರೋ ಅಂತ ಹೇಳ್ತಾರೆ. ತದನಂತರ ನೀವು ಮಾಡಿರೋ ತಪ್ಪಿಗೆ ಶಿಕ್ಷೆ ಆಗಲೇಬೇಕಾಗಿದೆ. ಹಾಗಾಗಿ ಆಲ್ರೆಡಿ ಪೊಲೀಸವ್ರಿಗೆ ಇನ್ಫಾರ್ಮ್ ಮಾಡಿದ್ದೀವಿ, ಪೊಲೀಸವರು ಬರ್ತಿದ್ದಾರೆ ಅಂತ ಹೇಳ್ತಾರೆ. ಕೊನೆಗೂ ಕೂಡ ಪೊಲೀಸವರು ಬರ್ತಾರೆ. ಪೊಲೀಸವರು ಬರ್ತಿದ್ದಾಗೇ ಇತ್ತ ಕಡೆ ಇದು ನಮ್ಮ ಫ್ಯಾಮಿಲಿ ಮ್ಯಾಟರ್ನ ಬಗೆಹರಿಸ್ಕೊಳ್ತೀವಿ, ನೀವು ಇಲ್ಲಿಂದ ಹೋಗಿ ಅಂತ ಹೇಳಿ ಜಯಂತ್ ಹೇಳ್ತಾರೆ. ಆ ರೀತಿಯೆಲ್ಲ ಹೋಗೋಕ್ಕಾಗೋದಿಲ್ಲ ಕಂಡ್ರೆ, ಕಂಪ್ಲೇಂಟ್ ಲಾಡ್ಜ್ ಆಗಿದೆ ಅಂತ ಹೇಳಿದಾಗ ಹೌದಾ ಕಂಪ್ಲೇಂಟ್ ಲಾಡ್ಜ್ ಆಗಿದೆಯಾ, ಸಾಕ್ಷಿ ಇಲ್ಲದೆ ನೀವು ಹೇಗೆ ನನ್ನನ್ನು ಅರೆಸ್ಟ್ ಮಾಡ್ತೀರಾ ಅಂತ ಆಲ್ರೆಡಿ ಜಯಂತ ತನ್ನ ನಿಜ ಮುಖವನ್ನು ತೋರಿಸ್ತಿದ್ದಾರೆ. ಇತ್ತ ಕಡೆ ನಮ್ಮ ಕುಟುಂಬದ ವಿಷಯನ ಬಗೆಹರಿಸ್ಕೊತೀವಿ ಅಂದಾಗ ಜಾನು ತಂದೆ ಯಾವ ಕುಟುಂಬ, ನಿಮಗೂ ನನಗೂ ಯಾವುದೇ ಸಂಬಂಧ ಇಲ್ಲ. ನನ್ನ ಮಗಳು ಯಾವಾಗ ತಾಳಿ ಕಿತ್ತು ನಿಮಗೆ ಬಿಸಾಕಿದ್ಲೋ ಆಗಲೇ ನಿಮ್ಮ ಸಂಬಂಧ ಮುಗ್ದು ಹೋಯಿತು ಅಂತ ಹೇಳಿದೆ ಪೊಲೀಸವ್ರಿಗೆ. ಇವರನ್ನು ಕರ್ಕೊಂಡು ಹೋಗಿ ಇಲ್ಲಿಂದ ಅಂತ ಹೇಳ್ತಾರೆ. ಇತ್ತ ಕಡೆ ಜಾನು ಅವರೇ, ನೀವು ಕೊನೆಯದಾಗಿ ಡಿಸಿಷನ್ ತೊಗೊಂಡ್ಬಿಟ್ರಾ, ಇದೇ ನಿಮ್ಮ ಕೊನೆ ಡಿಸಿಷನ್ನ ಅಂತ ಜಯಂತ್ ಕೇಳಿದಾಗ ಹೌದು ಇದೇ ನನ್ನ ಕೊನೆ ಡಿಸಿಷನ್ ಅಂತ ಜಾನು ಹೇಳ್ತಾರೆ. ತಕ್ಷಣ ಈ ಕಡೆ ಪೊಲೀಸವ್ರು ಬಂದಿದ್ದೆ ಜಯಂತ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಿದ್ದಾರೆ. ಜಯಂತ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಿದ್ದಾಗೇ ಈ ಕಡೆ ಜಯಂತ್ ಅಂತೂ ಕೆಂಡವಾಗಿದ್ದಾರೆ. ತದನಂತರ ಇಲ್ಲಿ ಜಾನು ವೆಂಕಿ ಅಣ್ಣನ ಹತ್ರ ಬಂದಿದೆ. ಅಣ್ಣ, ನಾನು ನಿನ್ನನ್ನು ನಿಮ್ಮ ಅಮ್ಮನ ಹತ್ರ ಸೇರಿಸ್ತೀನಿ ಅಂತ ಹೇಳಿದೆ, ನಿನಗೆ ಕೊಟ್ಟ ಮಾತನಂತೆ ಈಗ ನಾನು ನಿಮ್ಮ ಅಮ್ಮನ ಹತ್ರ ಕರ್ಕೊಂಡು ಹೋಗ್ತಿದ್ದೀನಿ, ಎಲ್ಲರೂ ಕೂಡ ಬನ್ನಿ ಅಂತ ಹೇಳಿದೆ. ಅಲ್ಲಿ ಗೋಡನಲ್ಲಿ ಸ್ವಲ್ಪ ದೂರದಲ್ಲಿ ಅವರ ಅಮ್ಮನ ಜಯಂತ್ ಕೂಡ ಹಾಕಿರ್ತಾರೆ. ಆ ಜಾಗಕ್ಕೆ ಹೋಗ್ತಾರೆ. ಆ ಜಾಗಕ್ಕೆ ಹೋಗಿದ್ದ ತಾಯಿಯನ್ನು ಕಾಪಾಡಿದೆ ಬನ್ನಿ ಅಮ್ಮ ಇಲ್ಲಿ ಅಂತ ಹೇಳಿ ಕರ್ಕೊಂಡು ಬರ್ತಿದ್ದಾರೆ. ಎಲ್ಲರೂ ಕೂಡ ಜಾನು ವೆಂಕಿ ಅಮ್ಮನನ್ನು ಕರ್ಕೊಂಡು ಬರ್ತಾರಾ ಅಂತಲೇ ಕಾದು ನೋಡ್ತಿರ್ತಾರೆ. ಕೊನೆಗೂ ಇಲ್ಲಿ ವೆಂಕಿ ಅಮ್ಮನನ್ನು ನೋಡಿದ್ದೆ ಎಲ್ರಿಗೂ ಕೂಡ ಖುಷಿ ಆಗಿಬಿಡುತ್ತೆ. ಮಗ ಅಂತೂ ಅಮ್ಮನನ್ನು ನೋಡಿ ಖುಷಿ ಪಡ್ತಿದ್ದಾರೆ. ಈ ಕಡೆ ಜಾನು ಅಮ್ಮ ಕೂಡ ತನ್ನ ಸ್ನೇಹಿತೆಯನ್ನು ನೋಡಿದೆ ಖುಷಿ ಪಡ್ತಿದ್ದಾರೆ. ಫೈನಲಿ ಇಲ್ಲಿ ವೆಂಕಿ ಅಮ್ಮಂಗೆ ತನ್ನ ಮಗ ಯಾರು ಅನ್ನೋದು ಗೊತ್ತಿಲ್ಲ. ಹಾಗಾಗಿ ಆಕೆ ಬಂದತೆ ಲಕ್ಷ್ಮಿ ಅವ್ರ ಹತ್ರ, ನನ್ನ ಮಗ ಇಲ್ಲಿ ಲಕ್ಷ್ಮಿ, ನಾನವತ್ತು ನನ್ನ ಮಗನನ್ನು ನಿನ್ನ ಕೊಟ್ಟು ಹೋದ, ನನ್ನ ಮಗ ಹೇಗಿದ್ದಾನೆ ಅನ್ನೋದು ಕೂಡ ಈಗ ನನಗೆ ಗೊತ್ತಿಲ್ಲ, ಯಾರು ನನ್ನ ಮಗ ಅಂತ ಕೇಳಿದಾಗ ವೆಂಕಿಯನ್ನು ತೋರಿಸ್ತಾರೆ. ಫೈನಲಿ ವೆಂಕಿ ಅಮ್ಮನನ್ನು ಅಪ್ಕೋತಾರೆ, ಕಣ್ಣೀರು ಹಾಕ್ತಿದ್ದಾರೆ. ಅಮ್ಮ ಕೂಡ ಮಗನನ್ನು ಅಪ್ಕೊಂಡು ಕಣ್ಣೀರು ಹಾಕ್ತಾರೆ. ನಂತರ ಇಷ್ಟು ದಿನ ಎಲ್ಲಿದ್ದರು, ಏನಾಗಿತ್ತು, ಎಲ್ಲಿ ಹೇಗಿರೋದಕ್ಕೆ ಸಾಧ್ಯ ಅಂತ ಹೇಳಿ ಮನೆಯವರೆಲ್ಲ ಪ್ರಶ್ನೆ ಮಾಡಿದಾಗ ಜಾನು ಇದಕ್ಕೂ ಕೂಡ ಕಾರಣ ಜಯಂತ್ ಅವರ 25 ವರ್ಷಗಳಿಂದ ಬೆಂಕಿ ಅಣ್ಣನ ಅಮ್ಮನನ್ನು ಕೂಡ ಹಾಕಿದ್ರು. ಆ ವಿಷಯ ನನಗೆ ಗೊತ್ತಾಯಿತು. ಆ ವಿಷಯ ಗೊತ್ತಾದ ಮೇಲೇ ಎಲ್ಲ ವಿಷಯ ಕೂಡ ಗೊತ್ತಾಗಿತ್ತು. ಅವರು ಚಿಕ್ಕದ್ರಲ್ಲಿ ವೆಂಕಿ ಅಣ್ಣ ಅವರಿಂದ ದೂರ ಆಗ್ತಿದ್ದಾನೆ ಅನ್ನೋ ಕಾರಣಕ್ಕೆ ವೆಂಕಿ ಅಣ್ಣನ ಮಾತನ್ನೇ ನಿಲ್ಲಿಸ್ಬಿಟ್ರು. ಅದಾದ ನಂತರ ಕೂಡ ನೀವು ವೆಂಕಿ ಅಣ್ಣನನ್ನು ಕರ್ಕೊಂಡು ಬಂದ್ರಿ, ಅದರಿಂದಾಗಿ ಅವ್ರಿಗೆ ಕೋಪ ಹೆಚ್ಚಾಯಿತು. ಇದಕ್ಕೆಲ್ಲ ಕಾರಣ ವೆಂಕಿ ಅಣ್ಣನ ಅಮ್ಮ ಅಂತಾನೆ ಅಂದ್ಕೊಂಡಂಥ ಜಯಂತ್ ಅವರು ಇಲ್ಲಿ ವೆಂಕಿ ಅಣ್ಣನ ಅಮ್ಮನನ್ನು ಕೂಡ ಹಾಕಿದ್ರು. ತನ್ನ ರೀತಿನೇ ಅವರು ಮಗನಿಂದ ದೂರ ಆಗಬೇಕು ಅಂತ. ನಿಜ ಹೇಳಬೇಕು ಅಂದರೆ ಇವರು ಅನುಭವಿಸ್ತಿದ್ರಲ್ವ, ಇಷ್ಟು ದಿನ ನಾನಿದ್ದೆ ಅಲ್ವಾ ಮನೆಯ ಆಸ್ತಿ, ಅದೆಲ್ಲವೂ ಕೂಡ ಜಯಂತ್ ಅವ್ರದ್ದಲ್ಲ, ಅದೆಲ್ಲ ಕೂಡ ವೆಂಕಿ ಅಣ್ಣನಿಗೆ ಸೇರಿದ್ದು, ವೆಂಕಿ ಅಣ್ಣನ ಆಸ್ತಿ ಅದು, ಇನ್ನು ಮುಂದೆ ಅದು ಅವ್ರಿಗೆ ಸೇರಬೇಕಾಗಿದೆ ಅಂತ ಹೇಳಿ ಜಾನು ಎಲ್ಲವನ್ನ ಕೂಡ ವೆಂಕಿಗೆ ಬರೆದು ಕೊಡ್ತಿದ್ದಾರೆ. ಹಾಗಿದ್ರೆ ಮುಂದೇನಾಗತ್ತೆ ಮುಂದಿನ ವಿಡಿಯೋದಲ್ಲಿ